ನಾವು ಆಯುಧ ಪೂಜೆ ಅದಕ್ಕೂ ವಿಭೂತಿ ಇಕ್ತೀವಿ, ಫ್ಯಾನ್ಗೂ ಇಕ್ತಾರೆ, ಬೀರಿಗೂ ಇಡ್ತಾರೆ, ಟಿವಿಗೂ ಇಡ್ತಾರೆ. ಏನು ಅದ್ಭುತವಾದ ವಿಚಾರ ಅಂದರೆ ನಾನು ನೋಡ್ಬಿಟ್ಟು ಖುಷಿ ಆಗುತ್ತೆ, ಇಷ್ಟೊಂದು ಭಕ್ತಿ ಇದೆಯಲ್ಲ ನಮ್ಮ ಜನಕ್ಕೆ ಅಂತ. ಏನು ಎಲ್ಲಿ ಭಗವಂತನ ಸ್ಥಾನವನ್ನು ಕೊಡಬೇಕಾದದ್ದು ನಮ್ಮ ಕರ್ತವ್ಯ ಅಂತ ತಿಳ್ಕೊಳ್ಳದೆ ನಾವು ಮನೆಗೆಲ್ಲ ಸುಣ್ಣ ಬಣ್ಣ ಹಾಕ್ಕೊಂಡು ಅರ್ಶಿನ ಕುಂಕುಮ ಹಚ್ಕೊಳ್ಳೋಕೆ ಹೋಗ್ತೀವಿ ಹೊರತು ಇಲ್ಲಿ ತಿಳಿಬೇಕಾದ ವಿಚಾರ ಇಷ್ಟೇ. ಈ ಸೂರ್ಯ ಚಂದ್ರ ಅಂತಕ್ಕಂಥದ್ದು, ಭೂಮಿ ಅಂತಕ್ಕಂಥದ್ದು ಅವರು ಕೆಲಸ ಮಾಡ್ತಾ ಇದ್ದಾರಾ, ಚೇಂಜ್ ಮಾಡ್ಕೊಂಡಿದ್ದಾರಾ? ಮಾಡ್ತಾನೆ ಇದ್ದಾರೆ ಗುರುಗಳೇ. ಈಗ ನಾವೇನು ಮಾಡಿದ್ದೀವಿ? ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ ಗುರುಗಳೇ. ಈಗ ಯಾರು ತಪ್ಪು? ನಮ್ಮದೇ ತಪ್ಪಾಗಿದೆ. ಅಂದರೆ ಭೂಮಿ ಶಾಸ್ತ್ರನೇ ಮರ್ತಿರೋ ನಾವು, ತಿರ್ಚಿರೋ ನಾವು, ನಮ್ಗೆ ಒಳ್ಳೇದು ಹೆಂಗಾಗಬೇಕು? ಸಾಧ್ಯನೇ ಇಲ್ಲ ಗುರುಗಳೇ. ಇಲ್ಲಿ ಫೋಟೋ ಇಡಬೇಕಾ, ಈ ಕಡೆ ತಿರ್ಗಿಸಿಡ್ಬೇಕಾ, ದೀಪ ಇಲ್ಲಿ ಇಡಬೇಕಾ? ಸೊ ಈ ಮ್ಯಾಜಿಕ್ ಮಾಡ್ತಾ ಇದ್ದೀವಿ. ಪ್ರಕೃತಿದತ್ತವಾಗಿರ್ತಕ್ಕಂತಹ ಒಂದು ಮನೆಯನ್ನು ಕಟ್ಟಬೇಕಾದ್ರೆ ನಾವು ಇದಕ್ಕೆ ಜಾಗವನ್ನು ಕೊಡಬೇಕು, ಜಾಗ ಬಿಡಬೇಕು ನಮ್ಮ ಅನುಕೂಲಕ್ಕೆ ಅಂತ ಯಾಕೆ ಅನ್ಕೋಬಾರ್ದು? ಯಾವುದೋ ಕಾಂಪೌಂಡ್ ತೊಗೊಂಡು ಇನ್ನೊಂದು ಮನೆಗೆ ಜಂಟಿ ಮಾಡಿರ್ತಾರೆ, ಇಲ್ಲ ಗೋಡೆ ತೊಗೊಂಡು ಇನ್ನೊಂದು ಮನೆಗೆ ಜಂಟಿ ಮಾಡಿರ್ತಾರೆ. ಇದಕ್ಕೇನಾಗತ್ತೆ ಅಂದರೆ ಜೀವನದಲ್ಲಿ ದಾಂಪತ್ಯ ಅನ್ನೋದು ಎರಡನೇ ಪಾರ್ಟ್. ಭೂಮಿ ಶಾಸ್ತ್ರ ಒಂದನ್ನು ಹೇಳಿದ್ದೀನಿ, ಈಗ ಇದನ್ನು ಬಿಟ್ಟಾಗಿದೆ ನಾವು. ಶಾಸ್ತ್ರ ಅನ್ನೋ ಬಿಟ್ಟಾಗಿದೆ, ಗೊತ್ತೋ ಇಲ್ಲವೋ ಇನ್ನೊಂದೋ ಏನೋ ಬಿಟ್ಟಾಗೋಗಿದೆ. ಭೂಮಿ ಶಾಸ್ತ್ರ ನಿಮ್ಗೆ ಗೊತ್ತಿಲ್ಲ, ಪ್ರತ್ಯಕ್ಷವಾಗಿರ್ತಕ್ಕಂಥ ಸೂರ್ಯ ಚಂದ್ರ ಭೂಮಿನೇ ನೀವು ಬಿಟ್ಟಿದ್ದೀರಾ ಅಂದಮೇಲೆ ಇನ್ನು ನೀವು ಮನುಷ್ಯ ಮಾಡಿರೋ ಫೋಟೋ ಇಟ್ಕೊಂಡು ಎಲ್ಲಿ ಇಟ್ಕೊಂಡ್ರೆ, ಯಾವ್ದು ಇಟ್ಕೊಂಡ್ರೆ ಏನು ಪ್ರಯೋಜನ? ಈ ವಿಚಾರ ನಾನು ಹೇಳಿದ್ರೆ ಎಷ್ಟೋ ಜನ ಹೇಳ್ತಿರೋದೇನು ಅಂದರೆ ಇವರು ಪೂಜೆ ಮಾಡೋದೇ ಬೇಡ ಅಂತಾರಲ್ಲ ಅಂತ ತಪ್ಪಾಗಿ ತಿಳ್ಕೊತಾರೆ. ಖಂಡಿತ ಹೌದು ಗುರುಗಳೇ, ತುಂಬಾ ಜನ ಕೇಳಿದ್ದು ಹೌದು ಗುರುಗಳೇ. ಅಲ್ಲ, ನಾನು ಪೂಜೆ ಮಾಡೋದು ಬೇಡ ಅಂತ ಎಲ್ಲೂ ಹೇಳಿಲ್ಲ, ಹೇಳ್ತಾನೂ ಇಲ್ಲ. ದಯವಿಟ್ಟು ಅದನ್ನ ಮಾತಾಡೋಣ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಪೂಜೆ ಮಾಡೋದು ಬೇಡ ಅಂತ ಹೇಳ್ತಾನೆ, ನಾನು ಪೂಜೆ ಮಾಡೋದು ಬೇಡ ಅಂತ ಎಲ್ಲಿ ಹೇಳಿದ್ದೀನಿ? ಎಲ್ಲೂ ಹೇಳೇ ಇಲ್ಲ. ನಾನು ತಿಳ್ಕೊಂಡು ಮಾಡಿ ಅಂತ ಹೇಳ್ತೀರಾ ಗುರುಗಳು? ದಯವಿಟ್ಟು ನೀವು ಪೂಜೆ ಮಾಡೋದು ಮುಖ್ಯ ಅಲ್ಲ, ತಿಳ್ಕೊಂಡು ಪೂಜೆ ಮಾಡಿ ಅಂತ ಹೇಳ್ತಿರೋದು ನಾನು. ನೀವು ಅದನ್ನು ಬಿಟ್ಬಿಟ್ಟು ನಿಮ್ಮ ತಪ್ಪನ್ನ ನಮ್ಮ ಮೇಲೆ ಹಾಕ್ಬಿಟ್ಟು ಗುರುಗಳು ಪೂಜೆ ಮಾಡಬೇಡ ಅಂತ ಹೇಳೋರೆ ಅಂದರೆ ಏನು ಹೇಳಿ ನಾನು? ಯಾಕೆ ಇದನ್ನು 3 ಸಲ ಹೊತ್ತು ಹೇಳಿದ್ದೀನಿ. ಯಾವುದೇ ಪ್ರಶ್ನೆ ಕೇಳಬೇಕಾದ್ರೆ ನಾವು ಪ್ರಶ್ನೆ ಕೇಳುವಂಥದ್ದು ಸೂಕ್ತವಾಗಿದೆಯಾ ಅಂತ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಸುಮ್ಮನೆ ಮನಸ್ಸಿಗೆ ಬಂತು ಅರ್ಜೆಂಟ್ಗೆ ಚಕ್ ಅಂತ ಮೆಸೇಜ್ ಹಾಕ್ಬಿಡೋದಲ್ಲ. ಈ ಪ್ರಶ್ನೆ ಕೇಳುವುದರಿಂದ ನನಗೆ ತಿಳುವಳಿಕೆ ಇದೆ ಅನ್ನೋದ್ರ ಫಸ್ಟು ನೀವು ಡಿಸೈಡ್ ಮಾಡಿ. ಈ ಪ್ರಶ್ನೆ ನಾನು ಕೇಳಬಹುದಾ? ಸುಮ್ಮನೆ ಏನೋ ಹಾಕ್ಬಿಡೋದಲ್ಲ, ಆ ಅಭ್ಯಾಸ ಇಟ್ಕೋಬೇಡಿ. ಹೇಗಿರಬೇಕು ಗೊತ್ತಾ? ನನ್ನ ಜ್ಞಾನಕ್ಕೆ ಏನು ಅವಕಾಶ ಇದೆ, ನಮಗೆ ಜ್ಞಾನ ಬೇಕು ಸ್ವಾಮಿ ಗುರುಗಳೇ, ಇದಕ್ಕೇನು ಅವಕಾಶ, ಇದನ್ನು ಕೇಳಬೇಕು. ದಾಂಪತ್ಯ ಸುಖಕ್ಕೋಸ್ಕರವಾಗಿ ಏನು ಮಾಡಬೇಕು ಕೇಳಬೇಕು. ಗಂಡ ಎಲ್ಲ ಥರಕ್ಕೂ ಯಾವುದೇ ಕಾರಣಕ್ಕೂ ನಮ್ಮ ಕುಟುಂಬಕ್ಕೋಸ್ಕರನೇ ಇರಬೇಕು, ಇದಕ್ಕೆ ಕೇಳಬೇಕು. ಹೆಂಡತಿ ಹೀಗೇ ಇರಬೇಕು, ಇದಕ್ಕೆ ಕೇಳಬೇಕು. ಮಗುವಿನಲ್ಲಿ ಇರ್ತಕ್ಕಂಥ ರಹಸ್ಯಗಳೇನು, ಇದನ್ನು ಕೇಳಬೇಕು. ನಾವು ಬರೀ ಮಾತೆತ್ತರ ಏನು ಕೊಡ್ತು ನೋಡಿ, ಒಂದು ಯಾಕೆ ಕೊಡ್ತು ನೋಡಿ, ಈ ಥರ ಪ್ರಶ್ನೆಗಳು ಕೇಳ್ತಕ್ಕಂತಹ ಒಂದು ವಿಚಾರದಲ್ಲಿ ಎಷ್ಟು ರಹಸ್ಯ ಅಡಗಿದೆ ಅಂತ ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಪ್ರಶ್ನೆಗಳು ನಿಜವಾಗಲೂ ನಿಮಗೆ ಅರ್ಥ ಆಗಿರಬೇಕು. ಮೊದಲು ಈ ಪ್ರಶ್ನೆಯನ್ನು ನಾವು ಕೇಳಬೇಕಾ ಕೇಳಬಾರ್ದಾ? ಪ್ರಶ್ನೆ ಕೇಳಬಾರ್ದು ಅಂತ ನಾನು ಹೇಳ್ತಿಲ್ಲ, ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ನೀವು ಕೇಳಿದ ತಕ್ಷಣ ನಾನು ಏನೋ ಒಂದು ಉತ್ತರ ಹೇಳ್ತೀನಿ ಅಂತ ಇಟ್ಕೊಳ್ಳಿ, ನಿಮಗೇನು ಅರ್ಥ ಆಗಲ್ಲ. ಕಾರಣ ಯಾವುದೇ ಪದಾರ್ಥದ ಮೌಲ್ಯ ಹೇಗೆ ಇರಬೇಕು ಅಂತಂದರೆ ಅದು ನಿಧಾನವಾಗಿ ಅರ್ಥಗರ್ಭಿತವಾಗಿದ್ದಾಗ ನಿಮ್ಗೆ ಅರ್ಥ ಆಗುತ್ತೆ, ಖುಷಿಯಾಗುತ್ತೆ, ನೆಮ್ಮದಿ ಬರುತ್ತೆ. ಸುಮ್ಮನೆ ಹಿಂಗೆ ಕೇಳಿದ ತಕ್ಷಣ ನಾನು ಏನೋ ಒಂದು ಹೇಳೋದು ತಪ್ಪು. ಅದಕ್ಕೋಸ್ಕರವಾಗಿ ಆದಷ್ಟು ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು ತುಂಬ ವಿಭಿನ್ನವಾಗಿರುವಂಥ ಪ್ರಶ್ನೆಗಳನ್ನ ಕೇಳಿ ನಾನು ತುಂಬ ಖುಷಿ ಪಡ್ತೀನಿ, ಸಂತೋಷ ಪಡ್ತೀನಿ. ಯಾಕೆ ಅಂದರೆ ಇಷ್ಟೊಂದು ಮಹತ್ಕರವಾಗಿರ್ತಕ್ಕಂಥ ವಿಚಾರಗಳು ವೀಕ್ಷಕರ ಗಮನಕ್ಕೆ ಬಂದಿದೆ ಅಂದರೆ ಎಷ್ಟು ಆಸಕ್ತಿ ಇದೆ, ಅದಕ್ಕೆ ನಾವೆಷ್ಟು ಆಸಕ್ತಿ ಇಟ್ಕೋಬೇಕು ಅಂತ ನಿಮ್ಮಿಂದ ನಾನು ಪಾಠ ಕಲ್ತ್ಕೋತೀನಿ. ಯಾಕೆಂದರೆ ಹೇಳದ್ದೇ ಹೇಳ್ಕೊಂಡು ಕೇಳದ್ದೇ ಕೇಳಿಕೊಂಡು ರಾಶಿ ಭವಿಷ್ಯ, ದಿನ ಭವಿಷ್ಯ, ಶಾಸ್ತ್ರ, ಜ್ಯೋತಿಷ್ಯ ಕೇಳಿ 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 ಕಿವಿ ತೂತಿದ್ವಿ. ನಮ್ಮ ದೇಶನೇ ಯಾವುದೋ ಕಡೆ ಹೋಗ್ಬಿಟ್ಟಿದೆ.